ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಲು ಮಾರ್ಚ್ 14 ಕಡೆ ದಿನವಾಗಿದೆ. ಆಧಾರ್ ನೀಡುವ ಸಂಸ್ಥೆಯಾದ UIDAI ನಾಗರಿಕರಿಗೆ ಆಧಾರ್ ಅನ್ನು ಉಚಿತವಾಗಿ ನವೀಕರಿಸುವ ಸೌಲಭ್ಯವನ್ನು ಒದಗಿಸಿದೆ. ಆಧಾರ್ ಕಾರ್ಡ್ ಉಚಿತವಾಗಿ ಅಪ್ಡೇಟ್ ಮಾಡುವ ದಿನಾಂಕ ವಿಸ್ತರಣೆ ಆಗ್ತಾ ಇದ್ದು, ಇದೀಗ ಮಾರ್ಚ್ 14 ಕೊನೆಯ ದಿನಾಂಕವಾಗಿದೆ. UIDAIನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಯಾವುದೇ ನಾಗರಿಕರು ತಮ್ಮ ಬಯೋಮೆಟ್ರಿಕ್ ಮಾಹಿತಿ ಮತ್ತು ಹೆಸರು, ಮೊಬೈಲ್ ಸಂಖ್ಯೆ, ಲಿಂಗ, ವಿಳಾಸ, ಪಿನ್ ಮುಂತಾದ ಡೇಟಾವನ್ನು ಸುಲಭವಾಗಿ ಅಪ್ಡೇಟ್ ಮಾಡಬಹುದು. ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ನವೀಕರಿಸಲು ನೀವು ಬಯಸಿದ್ರೆ ನೀವು ಅದರ ಅಧಿಕೃತ ವೆಬ್ಸೈಟ್ myaadhar.uidai.government.in ಅನ್ನು ಕ್ಲಿಕ್ ಮಾಡಬೇಕು. ಈ ವೆಬ್ಸೈಟ್ ತಲುಪಿದ ನಂತರ ನೀವು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಲಾಗಿನ್ ಐಡಿಯನ್ನು ಹಾಕಬೇಕು. ಇದರ ನಂತರ ನೀವು ಸೆಂಡ್ OTP ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಇದು ನಿಮ್ಮ ಮೊಬೈಲ್ಗೆ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಕಳುಹಿಸುತ್ತೆ. ಈ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಸ್ವಲ್ಪ ಸಮಯದವರೆಗೆ ಮಾನ್ಯವಾಗಿರುತ್ತೆ. ಆದ್ರಿಂದ ಈಗ ನೀವು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಅನ್ನು ಭರ್ತಿ ಮಾಡಬೇಕು. ಒಮ್ಮೆ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಪರಿಶೀಲಿಸಿದ ನಂತರ ನಿಮ್ಮ ಡೇಟಾವನ್ನು ನೀವು ಸುಲಭವಾಗಿ ನವೀಕರಿಸಿಕೊಳ್ಳಬಹುದು. ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಸೆಕೆಂಡರಿ ಅಥವಾ ಸೀನಿಯರ್ ಸೆಕೆಂಡರಿ ಶಾಲಾ ಅಂಕಪಟ್ಟಿ, ಛಾಯಾಚಿತ್ರವನ್ನು ಹೊಂದಿರುವ ಶಾಲಾ ಬಿಡುವ ಪ್ರಮಾಣ ಪತ್ರ, ಸರ್ಕಾರ ನೀಡಿದ ಗುರುತಿನ ಚೀಟಿ, ಪ್ರಮಾಣ ಪತ್ರ ಗುರುತಿನ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಒಟ್ಟಾರೆಯಾಗಿ ಉಚಿತ ಆಧಾರ್ ಅಪ್ಡೇಟ್ನ ಕೊನೆಯ ದಿನಾಂಕ ಮಾರ್ಚ್ 14 ಆಗಿದ್ದು, ಇನ್ನು ಅಪ್ಡೇಟ್ ಮಾಡಿಕೊಳ್ಳದವರು ಬೇಗನೆ ಅಪ್ಡೇಟ್ ಮಾಡಿಕೊಳ್ಳಿ.